ಆಯ್ತು. ಆ ಹೆಣ್ಮಗಳು ಅವ್ರ ಅಳಿಲಿನ ತೋಡ್ಕೊಂಡ್ರು, ಹಣ ಹಿಂಗ ಆಗಿದೆ, ದಯವಿಟ್ಟು ಇದನ್ನು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂದ್ರು. ಮತ್ತೊಬ್ರು ಹೆಣ್ಮಗಳು ಬಂದ್ರು, ನನ್ನ ಗಂಡನ ಕೊಲೆನೇ ಆಗಿದೆ ಅಂತಾರವರು. ದಯವಿಟ್ಟು ಅಲ್ಲಿ ನಮ್ಮ ಲೀಡರ್ ಮನೆಗೆ ಬನ್ನಿ, ನಾ ಮಾತಾಡ್ತೀನಿ ಅಂತ 3 ಜನಕ್ಕೆ ಕೇಳಿದೀನಿ. ಮತ್ತೊಬ್ರು ಬರ್ತಾರೆ, 3 ಎಕರೆ ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಅಡಕೆ ಬೆಳ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಯಾವುದು ನೋಟಿಸ್ ಜಾರಿ ಮಾಡಿದಿರಾ, ಸೀದಾ ಅದೇನೋ ರಸ್ತೆ ಮಾಡಬೇಕು, ನಕಾಶೆ ರಸ್ತೆನೋ ಅದೆಂಥದೋ ಮಾಡಬೇಕು ಅಂತದ್ದು ಹೇಳ್ಕೊಂಡು ನನಗೊಂದು ನೋಟಿಸು ಕೂಡ ಕೊಡ್ದಿರಾ ನಮ್ಮನ್ನೇ ಇವತ್ತು ಹೊರಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಹೆಣ್ಮಗಳು ಬಂದು ಹೇಳ್ತಾರೆ. ಒಂದು ಮಾತನ್ನ ಇವತ್ತು ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಭದ್ರಾವತಿ ತಾಲೂಕಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ 224 ಕ್ಷೇತ್ರ ಹೊಂದಿರಬಹುದು. ಆದರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ತಾಲೂಕಿನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಿಮ್ಮ ನೋವು, ನಿಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದರ್ಪ, ದೌರ್ಜನ್ಯ, ಅಹಂಕಾರ ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥ ಶಕ್ತಿ ಭಗವಂತ ಜನತಾದಳ ಪಕ್ಷದ ಎಲ್ಲ ಭದ್ರಾವತಿ ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಕೊಟ್ಟಿದ್ದಾರೆ. ಅದನ್ನ ಅಪ್ಪಾಜಿ ಗೌಡ್ರು ನಿಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ನನಗೆ ಯಾವುದೇ ಸಂಶಯ ಇಲ್ಲ. ಅಷ್ಟಿಲ್ದಿರ ನಾನು ಶಾರದಕ್ಕನಿಗೆ ಫೋನ್ ಮಾಡ್ಕೊಂಡು ನಾನು ಅವತ್ತು ನಿಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಯಾವುದೋ ಪ್ರಾಮಾಣಿಕ ಹೆಣ್ಣುಮಗಳು ಅಧಿಕಾರಿ ಪಾರದರ್ಶಕವಾಗಿ ತನ್ನ ಕೆಲಸವನ್ನ ಮಾಡೋದಕ್ಕೆ ಕೈಯನ್ನ ಕಟ್ಟಾಕಿ ಅದೆಂಥದೋ ಇಸ್ಪೀಟ್ ಆಡೋರಿಗೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸೋದು, ಇಸ್ಪೀಟ್ ಆಡಿಸೋದು, ಇನ್ನೇನ ಬೇರೆ ಮಟ್ಕ, ಇಂಥ ದಂಧೆಗಳಿಗೆ ಇವತ್ತು ಯುವ ಸಮುದಾಯವನ್ನ, ಸಮಾಜವನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಅವರನ್ನ ಬಳಸ್ಕೊಳ್ಬೇಕು, ಅಥವಾ ಸಮಾಜವನ್ನ ಹೊಡಿತಕ್ಕಂಥದ್ದಕ್ಕೆ ಇವತ್ತು ಯುವ ಸಮುದಾಯವನ್ನ ನಿಮ್ಮ ರಾಜಕಾರಣದ ಬೇಳೆಕಾಳನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಮಿಸ್ಟರ್ ಶಾಸಕರೇ, ಇವತ್ತೇನಣ್ಣ ದಿನಾಂಕ 23 ಜುಲೈ ತಿಂಗಳು 2025. ಮಿಸ್ಟರ್ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಮಾಧ್ಯಮದ ಮಿತ್ರರ ಮೂಲಕ ಅವ್ರಿಗೆ ಸ್ಪಷ್ಟವಾದಂಥ ಒಂದು ಸಂದೇಶ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನಾದರೂ 2028ರಲ್ಲಿ ಮತ್ತೇನಾದರೂ ನೀವು ಆಯ್ಕೆ ಆಗಿದ್ದೇ ಆದರೆ ನನ್ನ ಜೀವನದಲ್ಲಿ ಭದ್ರಾವತಿಗೆ ನಾನು ಕಾಲಿಡೋದಿಲ್ಲ. ಶಾರದಕ್ಕ ಅವರು ಏನ್ 25,000, 30,000, 50,000, 10,000 ಅಂತರದಿಂದ ಸೋತಿರ್ತಕ್ಕಂಥವ್ರಲ್ಲ. ಎಷ್ಟಣ್ಣ? ಬೆರಳೆಣಿಕೆಯಷ್ಟು ಮತದಾನದಿಂದ ಶಾರದಕ್ಕ ಅವರು ಪರಾರ್ಜಿತಗೊಂಡಿರ್ತಕ್ಕಂಥದ್ದಷ್ಟೇ. ಇವತ್ತು ಕ್ಷೇತ್ರದ ಜನತೆಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರ ಮೂಲಕ ಕೈ ಜೋಡಿಸಿ ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ. ದಯವಿಟ್ಟು ಇದನ್ನ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ತಾಲೂಕಿನ ಜನತೆಗೆ, ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳಲ್ಲಿದೆ. ದಯಮಾಡಿ ಅಪ್ಪಾಜಿ ಗೌಡ್ರ ಸುದೀರ್ಘವಾದಂಥ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇದ್ದಂಥ ಕಾಳಜಿಯನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅಪ್ಪಾಜಿ ಗೌಡ್ರಿಗೆ ಅನೇಕ ಬಾರಿ ಶಾಸಕರಾಗಿ ಅವಕಾಶವನ್ನ ಕೊಟ್ಟಿದ್ದೀರಿ. ಹೆಣ್ಮಗಳಿದ್ದಾರೆ, ಹೆಣ್ಮಗಳು ನೀವು ಹಾಕ್ತಕ್ಕಂಥ ಧಮಕಿ, ನೀವು ತೋರಿಸ್ತಕ್ಕಂಥ ದೌರ್ಜನ್ಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ
ಮನೆಗೋಗಿ ಸೇರ್ಕೊಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲೇನಾದರೂ ಮಿಸ್ಟರ್ ಶಾಸಕರೇ ಆ ತಪ್ಪು ಕಲ್ಪನೆ ಇದ್ರೆ ಅದು ನಿಮ್ಮ ಕಲ್ಪನೆ, ನಿಮ್ಮ ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಶಾರದಾ ಅಪ್ಪಾಜಿ ಗೌಡ್ರ ಜೊತೆ ಸನ್ಮಾನ್ಯ ದೇವೇಗೌಡರಿದ್ದಾರೆ, ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ. ಅದಕ್ಕಿಂತ ಮಿಗಿಲಾಗಿ ಇವತ್ತು ತಾಲೂಕಿನಾದ್ಯಂತ ಅಪ್ಪಾಜಿ ಗೌಡರು ಗಳಿಸಿರ್ತಕ್ಕಂಥ ಆಸ್ತಿ ಇವತ್ತು ಜನತಾದಳ ಪಕ್ಷದ ಭದ್ರಾವತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಮುಖಂಡರು ಶಾರದಕ್ಕ ಜೊತೆ ಹೆಗಲಿಗೆ ಹೆಗಲು ಕಟ್ಕೊಂಡು ಇವತ್ತು ನಿಂತಿದ್ದಾರೆ. ನಾವ್ಯಾರು ಕೂಡ ಜನತಾದಳದವರು ಎದುರ್ಕೊಂಡು ಓಡಾಕ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. ಈ ಕಾಂಗ್ರೆಸ್ನ ಪಕ್ಷ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವ ರೀತಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕೈ ಕಟ್ಟಾಕಿ ನಿಮಗೆ ಬೇಕಾದಂತೆ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತವನ್ನ ಮಾಡಿದ್ದಾರೆ. ಆದ್ರೆ ಈ ರೀತಿ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡತಕ್ಕಂಥ ಆಡಳಿತ ವೈಖರಿ ಮುಂದೊಂದು ದಿನ ಕಾಂಗ್ರೆಸ್ಸಿಗರಿಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 4 ಬಾರಿ ರಾಮನಗರದಲ್ಲಿ ಶಾಸಕರಾಗಿದ್ದರು, 2 ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರು. ಸನ್ಮಾನ್ಯ ದೇವೇಗೌಡರು ಒಮ್ಮೆ ಶಾಸಕರಾಗಿ ಮುಖ್ಯಮಂತ್ರಿಗಳಾದರು, ಅನಿತಾ ಕುಮಾರಸ್ವಾಮಿ ಅವರು ಒಮ್ಮೆ ಶಾಸಕಿಯಾಗಿದ್ದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಮನಗರ ಜಿಲ್ಲೆನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ನಡ್ಕೊಳ್ರು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತವನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸಾಮಾನ್ಯವಾಗಿ ನಮಗೆ ತಾಲೂಕಿನಲ್ಲಿ ನಾವು ಎದುರು ನೋಡ್ತಕ್ಕಂಥ ಸಮಸ್ಯೆಗಳು ಯಾವುವು? ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸಮಸ್ಯೆ, ಮತ್ತೊಂದು ಮೇಜರ್ ಆಗಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಂಥ ಮಾತು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿರ್ತಕ್ಕಂಥದ್ದು, ಬ್ರದರ್ ದಯವಿಟ್ಟು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥದ್ದು ಬೇಡ. ಎಲ್ಲೋ ಯಾರೋ ತಪ್ಪು ಮಾಡ್ಕೊಂಡಿರ್ತಾರೆ, ಉದ್ವೇಗದಿಂದ ಗಲಾಟೆ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಸ್ಥಾನದಲ್ಲಿ ಕೂತಿದ್ದೀರಿ ಪೊಲೀಸಿಗರು. ದಯವಿಟ್ಟು ಯಾರ ಮೇಲೂ FIR ಮಾಡ್ತಕ್ಕಂಥದ್ದು, NCR ಬುಕ್ ಮಾಡ್ತಕ್ಕಂಥದ್ದು ಈ ಪ್ರಕ್ರಿಯೆಗಳಿಗೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರೋತ್ಸಾಹ ಕೊಟ್ಟಂಥವ್ರಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.